ಬೆಂಗಳೂರಿನಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಪಾರಂಪರಿಕ ಸಸ್ಯಾಹಾರಿ ರುಚಿಗಳನ್ನು ಪರಿಚಯಿಸುವ ಗೋದಾವರಿ ದಿ ಹೌಸ್ ಆಫ್ ಹೆರಿಟೇಜ್ ಎಕ್ಸ್ಪೀರಿಯನ್ಸಸ್ ಹೊಸ ಆತಿಥ್ಯ ತಾಣ ಇವತ್ತು ಉದ್ಘಾಟನೆಗೊಂಡಿದೆ. ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಗೋದಾವರಿ ದಿ ಹೌಸ್ ಆಫ್ ಹೆರಿಟೇಜ್ ಎಕ್ಸ್ಪೀರಿಯನ್ಸಸ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ನೆಲಮಹಡಿಯಲ್ಲಿ ಪ್ರಾದೇಶಿಕ ರುಚಿಗಳನ್ನು ಪರಿಚಯಿಸುವ ಸಂಪೂರ್ಣ ಸಸ್ಯಾಹಾರಿ ಹೋಟೆಲ್ ಗೋದಾವರಿ ಕೆಫೆ, ಮೊದಲ ಮಹಡಿಯಲ್ಲಿ ಪಾರಂಪರಿಕ ಪಾಕಶೈಲಿಯನ್ನು ಆಧುನಿಕ ಆತಿಥ್ಯದೊಂದಿಗೆ ಪರಿಚಯಿಸುವ ಅತ್ಯುತ್ತಮ ಭೋಜನ ಅನುಭವ ನೀಡುವಂತಹ ಗೋದಾವರಿ ಸಿಗ್ನೇಚರ್ ಡೈನಿಂಗ್, ಎರಡನೇ ಮಹಡಿಯಲ್ಲಿ ಮದುವೆ, ಕುಟುಂಬದ ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕಾರ್ಪೊರೇಟ್ ಕಾರ್ಯಕ್ರಮಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಭವ್ಯ ಬ್ಯಾಂಕೆಟ್ ಮತ್ತು ಸೆಲೆಬ್ರೇಷನ್ಗೆ ಸ್ಥಳಾವಕಾಶ ಇದ್ದು ಬುಧವಾರದಿಂದ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಇನ್ನು ಅತಿಥಿಗಳಿಗೆ ನೆಮ್ಮದಿಯ ವಾಸ್ತವ್ಯದ ಅನುಭವವನ್ನು ನೀಡುವಂತಹ ಪರಂಪರೆಯ ಸೊಗಡನ್ನು ಒಳಗೊಂಡಂತಹ ಕೊಠಡಿಗಳು, ಹೋಮ್ ಟು ಹೆರಿಟೇಜ್ ಹಾಗೂ ಸಂಭ್ರಮಾಚರಣೆಗಳನ್ನು ನಡೆಸಲು ರೂಫ್ ಟಾಪ್ ಡೈನಿಂಗ್ ಗೋದಾವರಿ ಸ್ಕೈ ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುತ್ತೆ. ಪಾರಂಪರಿಕ ಆಹಾರ ಮತ್ತು ಸಂಸ್ಕೃತಿಯನ್ನು ಆಧುನಿಕ ಆತಿಥ್ಯದೊಂದಿಗೆ ಒಂದೇ ಸೂರಿನಡಿ ಪರಿಚಯಿಸುವುದು ಗೋದಾವರಿಯ ಪ್ರಮುಖ ಉದ್ದೇಶವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ ಬಹಳ ಧನ್ಯವಾದಗಳು. ಇವತ್ತು ನಮ್ಮ ಈ ಗೋದಾವರಿ ರೆಸ್ಟೋರೆಂಟು ಬರೀ ನಾವು ಊಟ, ದೋಸೆ, ಇಡ್ಲಿ ಬಡ್ಸೋಕ್ಕಂತಲ್ಲ, ನಮ್ಮ ದೇಶದ ಏನೇನು ಸಂಸ್ಕೃತಿಗಳಿದೆ, ಸಂಪ್ರದಾಯಗಳಿದೆ, ಯಾವ ಥರ ನಮ್ಮ ಕರ್ನಾಟಕ ಸಂಪ್ರದಾಯ ಬೇರೆ ನಾಡಿಗೆ ಹೋಗುತ್ತೆ, ಬೇರೆ ಪ್ರಾಂತ್ಯಕ್ಕೆ ಹೋಗುತ್ತೆ, ಆ ಥರ ಬೇರೆ ಪ್ರಾಂತ್ಯದ್ದು ಕಲ್ಚರು ನಮ್ಮ ಸಿಟಿಗೆ ಬರಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಒಂದು ಗೋದಾವರಿ ಅಂತ ಒಂದು ನಮ್ಮ ನದಿ, ಗೋದಾವರಿ ನದಿಯ ಹೆಸರಿನಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಮಹಾರಾಷ್ಟ್ರ ಕ್ಯೂಸೀನು, ಆಂಧ್ರ ತೆಲಂಗಾಣ ಕ್ಯೂಸೀನು ಮತ್ತು ಬೆಂಗಳೂರು ಕ್ಯೂಸೀನು ಎಲ್ಲ ಮಿಕ್ಸ್ ಸೇರಿ ನಾವು ಒಂದು ಒಳ್ಳೆ ಪ್ಯೂರ್ ವೆಜಿಟೇರಿಯನ್ ಊಟ ಕೊಡಬೇಕಂತ ಎಲ್ಲ ಪ್ರಾಂತ್ಯದ್ದು ಸೇರಿ ಅಂತ ಇದೊಂದು ಗೋದಾವರಿ ಅಂತ ಒಂದು ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಇವತ್ತು ಭಾಳ ಖುಷಿ ಅನಿಸ್ತಾ ಇದೆ. ಶಿವಣ್ಣ ಭಾಳ ನನ್ನ ಕ್ಲೋಸ್ ಫ್ರೆಂಡು, ಆತ್ಮೀಯ, ಮತ್ತು ಅವ್ರು ಬಂದು ಇವತ್ತು ಚೀಫ್ ಗೆಸ್ಟ್ ಆಗಿ ಇವತ್ತು ಅವ್ರು ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಅವ್ರ ಕೈಯಿಂದ ನೋಡಿದ್ದೀವಿ, ಅವ್ರ ಕೈಯಿಂದ ಭಾಳ ಒಳ್ಳೆ ಕಾರ್ಯಗಳಾಗಿದೆ ಮತ್ತು ಅವ್ರ ಕೈಯಿಂದ ಈ ರೆಸ್ಟೋರೆಂಟ್ ಓಪನ್ ಆಗಿದೆ. ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ ಈ ರೆಸ್ಟೋರೆಂಟ್ ಬರೋ 2 ವರ್ಷದಲ್ಲಿ ಒಂದು 100 ಬ್ರಾಂಚ್ ಏನು ಓಪನ್ ಮಾಡಬೇಕಂತ. ಯಾಕಂದರೆ ಒಂದು ರೆಸ್ಟೋರೆಂಟ್ ಅಂದರೆ ಆ್ಯಕ್ಚುಲಾಗಿ ಊಟ ಯೂಶ್ವಲಿ ಯಾರು ಸಾಮಾನ್ಯವಾಗಿ ಕೊಡೋಕ್ಕಲ್ಲ, ದುಡ್ಡು ಕೊಟ್ಟರು ನಾವು ಸಿಗೋಲ್ಲ ಊಟ. ಅಂಥ ಟೈಮ್ನಲ್ಲಿ ಹೊಸ ರೆಸ್ಟೋರೆಂಟ್ಸ್ಗಳು ಬರ್ತಾ ಇರೋದು. ಆಮೇಲೆ 3 ಕರ್ನಾಟಕ, ತೆಲಂಗಾಣ, ಆಂಧ್ರ 3 ಇದು ಸ್ಟೈಲು ಮಾಡ್ತಾ ಇರೋದ್ರಿಂದ ಒಂದು ವಿಶೇಷತೆ ಇತ್ತು ನಾವು. ಆ್ಯಂಡ್ ನನಗೆ ಗೊತ್ತಿರೋರೆ ನಾವು. ಸೊ ಬರೀ ಡೈಮಂಡ್ ಜ್ಯುವೆಲ್ಲರಿ ಇವಾಗ ಇದನ್ನು ಸ್ವಲ್ಪ ಊಟ ವ್ಯವಸ್ಥೆ ಮಾಡ್ತಾರೆ. ಅದು ಇಟ್ಸ್ ನೈಸ್ ಸೈನ್ ಟು ಕಮ್. ಯಾಕಂದರೆ ಒಳ್ಳೆ ಮನ್ಸಿಟ್ಕೊಂಡು ಮಾಡಬೇಕು. ಅದು ಒಳ್ಳೆ ಮನ್ಸಿಟ್ಕೊಂಡು ಮಾಡಿದಾಗ ಅಂಥವ್ರು ಬಂದು ನಾವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಹೊಟ್ಟೆ ತುಂಬಿಸೋದಿಲ್ಲ ಸಾಮಾನ್ಯ ಕೆಲಸ ಅಲ್ಲ. ವಾಟ್ ಎವರ್ ವಿ ಡೂ ಶುಡ್ ಡೂ ವಿತ್ ಟೇಸ್ಟ್. ಯಾಕಂದರೆ ಆ ಟೇಸ್ಟ್ ಶುಡ್ ಕ್ಯಾರಿ. ಯಾಕಂದರೆ ಮೈನ್ ಥಿಂಗ್ ಮನುಷ್ಯ ಬದುಕಿದ್ರೆ ಆ ಟೇಸ್ಟ್ಗೋಸ್ಕರ. ಐ ಥಿಂಕ್ always there.